ಈ ಕಾಂಗ್ರೆಸ್ನ ದುರಾಡಳಿತ ಒಂದು ಕಡೆ, ಭ್ರಷ್ಟಾಚಾರ ಏನು ಇನ್ನೊಂದು ಕಡೆ, ಮತ್ತು ಜನಸಾಮಾನ್ಯರು ಪ್ರತಿ ದಿವಸ ಸೇವನೆ ಮಾಡುವಂಥದ್ದು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿರುವಂಥ ಭಾಷೆ ಹೇಳಬೇಕು ಅಂದರೆ ಎ ಟು ಝೆಡ್. ಈ ಭ್ರಷ್ಟಾಚಾರದಲ್ಲಿ ಬರ್ತಾ ಇರೋ ಹಣ ಸಾಕಾಗ್ತಾ ಇಲ್ಲೇನೋ, ಏನು ಇವರೆಲ್ಲ ಹೊಟ್ಟೆಗಳೆಲ್ಲ ಕನ್ನಂಬಾಡಿ ಕಟ್ಟೆಯಾಗಿದೆ. ಎಷ್ಟು ಹಣ ಬಂದರೂ ವೈಯಕ್ತಿಕವಾಗಿ ದೋಚ್ತಾ ಇದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ JCBಯಲ್ಲಿಟ್ಟು ದೋಚ್ತಾ ಇದ್ದಾರೆ. ಹೀಗೆ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಮ್ಮ ನಂದೀಶ್ ರೆಡ್ಡಿ ಅವರು ಇಬ್ಬರು ಕೂಡ ಮಾತನಾಡಿದರು. ಒಳ್ಳೆ ಕಾರ್ಯಕ್ರಮ ಮಾಡಬೇಕು. ಪ್ರಾರಂಭದಲ್ಲಿ ನಾನು ಹೇಳಿದೆ 27ನೇ ತಾರೀಕು ನಮ್ಮ ತಾಲೂಕಲ್ಲಿ TAPCMS ಚುನಾವಣೆ ನಡೀತಾ ಇದೆ, ಅವತ್ತು ಕಷ್ಟ ಆಗ್ಬೋದು ಅಂತ ನಾನು ಹೇಳಿದೆ. ಹಾಗಾದರೆ ಮುಂದಕ್ಕೆ ಹಾಕಿ ನೀವೇ ಡೇಟ್ ಹೇಳಿ ಅಂತ ನನಗೆ ಹೇಳಿದರು. ನಾನೊಂದು ಅರ್ಧ ಗಂಟೆ ವಿಚಾರ ಮಾಡಿ ಮತ್ತೆ ಅವ್ರಿಗೆ ನಾನೇ ಫೋನ್ ಮಾಡಿ, ಹೆಂಗೂ ನಮ್ಮ ರೈತರು ನಮ್ಮ ಮುಖಂಡರು ಎಲ್ಲ ಚುನಾವಣೆಗೆ ಬರ್ತಾರೆ, ನಮಗೆ ಸಮಯ 4 ಗಂಟೆಗೆ ನಿಗದಿ ಮಾಡಿಬಿಡಿ ಅಂತ ನಾನೇ ಹೇಳಿದೆ. ಅದಕ್ಕೆ ಅಧ್ಯಕ್ಷರು ಒಪ್ಪಿದ್ರು, ಉಪಾಧ್ಯಕ್ಷರು ಒಪ್ಪಿ ನೀವೊಂದು ಸಭೆ, ಪೂರ್ವಭಾವಿ ಸಭೆ ಇವತ್ತೇ ಮಾಡಿ ಅಂತ ನಿನ್ನೆ ಹೇಳಿದರು. ಸಭೆಯ ರಿಸಲ್ಟ್ ಆಚೆಗೆ ಬರಬೇಕಷ್ಟೇ 27ನೇ ತಾರೀಕು. ಸಭೆಯ ಉದ್ದೇಶ ಈಡೇರಬೇಕು, ಸಭೆಯ ಉದ್ದೇಶ ಫಲಪ್ರದಾಯಕವೂ ಆಗಬೇಕು. ನಾನು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನೋಡಿದ್ದೀನಿ. ನಾವು ಅದಕ್ಕಿಂತ ಭಿನ್ನವಾಗಿ, ಅದಕ್ಕಿಂತ ಹೆಚ್ಚಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ BJP ಕಾರ್ಯಕರ್ತರು, ರೈತಾಪಿ ಜನ ಈ ಸರ್ಕಾರದಿಂದ ಆಗುವಂಥ ಅನಾಹುತಗಳಿಂದ, ಸರ್ಕಾರದಿಂದ ಆಗ್ತಾ ಇರೋ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯದಲ್ಲಿ ಹೋಲಿಕೆ ಮಾಡಿದೆ ನಮ್ಮ ಜಿಲ್ಲೆಯ ಜನರು ಅತ್ಯಂತ ಜಾಗೃತರಾಗಿದ್ದಾರೆ ಅನ್ನುವಂಥ ಸಂದೇಶ ಕಳಿಸ್ಬೇಕಾಗ್ತದೆ.